ನಮಸ್ಕಾರ ಗುರು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಿಸ್ಟರ್ ಎಕ್ಸ್ಪ್ಲೋರ್ IPL ಪ್ರೆಡಿಕ್ಷನ್ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಭಾನುವಾರದ ವೀಕೆಂಡ್ ಮನೆಯಲ್ಲೇ ಕೂತ್ಕೊಂಡು ಡಬಲ್ ಹೆಡರ್ ಮ್ಯಾಚ್ ನೋಡೋವಂಥ ಅವಕಾಶ. ಇವತ್ತು ಸಹ 2 ಪಂದ್ಯ ಯಾವುದ್ಯಾವುದು, ಎಲ್ಲೆಲ್ಲಿ ನಡೀತಾ ಇದೆ, ಏನೇನು ಇದೆಲ್ಲ ನೋಡೋಕ್ಕೂ ಮುಂಚೆ ಹಿಂದಿನ ಮ್ಯಾಚ್ ಏನಾಗಿತ್ತು ಸ್ವಲ್ಪ ಬ್ರೀಫಾಗಿ ಸ್ಮಾಲಾಗಿ ತಿಳ್ಕೊಂಬಿಡೋಣ. ಮೊದಲಿಗೆ ಫಸ್ಟ್ ಮ್ಯಾಚ್ ನಡೆದಿದ್ದು ಮೆನ್ಸ್ ಇನ್ ಬ್ಲೂ, ಅಂದರೆ ಮುಂಬೈ ಮತ್ತು ಡೆಲ್ಲಿ. ಅದ್ಭುತವಾದಂಥ ಪಂದ್ಯ. ಬಟ್ ನಾನು ಟಾಸ್ ಮುಂಬೈ ಗೆದ್ದು ಡೆಲ್ಲಿ ಮ್ಯಾಚ್ ಗೆಲ್ಲುತ್ತೆ ಅಂದರೆ, ಟಾಸ್ನು ಡೆಲ್ಲಿನೇ ಗೆದ್ದು ಮ್ಯಾಚ್ನು ಡೆಲ್ಲಿನೇ ಗೆದ್ದಿದೆ. ಬಾಲಿಂಗ್ ಚೂಸ್ ಮಾಡಿದ್ದು ಅಕ್ಷರ್ ಪಟೇಲ್ ಅವರು. ನಿನ್ನೆ ಹಾರ್ದಿಕ್ ಪಾಂಡ್ಯ ಅವರು ಅವೈಲಬಿಲಿಟಿ ಇರಲಿಲ್ಲ, ಬಟ್ ಆದರೆ ಏನೇನೋ ಮ್ಯಾನೇಜ್ ಮಾಡಿ. ಬಟ್ ನೋಡಿ, ನಿನ್ನೆ ಅದ್ಭುತವಾದಂಥ ಬಾಲಿಂಗ್, 3 ಜನ ಸ್ಪಿನ್ನರ್ನ ಆಡಿಸ್ಬಿಟ್ಟು ಅವ್ರನ್ನ ಬಿಲೋ 200, ಇನ್ನೂ ಬಿಲೋ 180ನೇ ಕಟ್ ಹಾಕ್ಬಿಟ್ರು. 160 ಸಮಥಿಂಗ್ ರನ್ಸ್ ಬಂತು ಅಷ್ಟೇ. ಬಟ್ ರೋಹಿತ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ಮಧ್ಯೆ ಒಳ್ಳೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬರ್ತಾಯಿತ್ತು, ಅದನ್ನು ಬ್ರೇಕ್ ಮಾಡಿದ್ರು. ಹಾಗೆ ಮುಂದುವರೆದ ಮ್ಯಾಚು ಯಾರು ಅಂತ ಹೇಳ್ಕೊಳ್ಳೋಂಥ ಫಿನಿಶ್ ಏನೂ ಕೊಡಲಿಲ್ಲ. ಲಾಸ್ಟಿಗೆ 4 ಹೋಗಿ ಪರವಾಗಿಲ್ಲ ಅನ್ನೋ ಒಂದು ಫೈಟಿಂಗ್ ಕೊಡೋ ರೇಂಜಿಗೆ ಬಂತು. ಬಟ್ ಡೆಲ್ಲಿ ಕಡೆ ಆ್ಯಸ್ ಯೂಶ್ವಲ್ ಇನಿಷಿಯಲಿ KL ರಾಹುಲ್ ಫ್ಲಾಪು. ಅದು ಸುಮ್ಮನೆ ವಯ್ಯ ಟಚ್ ಮಾಡಲಿಲ್ಲ ಅಂದರೆ ವೈಡ್ ಅಂತ ಏನಾದ್ರು ಕೊಟ್ಟಿರೋದು. ಅದು ಏನು ಮಾಡೋಣ, ಏನೋ ಬಿಡಿ, ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಏನೋ KL ರಾಹುಲ್ ಅವರು ಮತ್ತೆ 1 ರನ್ ಹೊಡೆದು ಔಟ್ ಆದರು. ಹೀಗೆ ನೆಕ್ಸ್ಟು ಮತ್ತೆ ಫುಲ್ಲು ಕಷ್ಟದ ಪರಿಸ್ಥಿತಿಗೆ ಬಂದಾಗ ನಿತೀಶ್ ರಾಣಾ ಅವರು ಏನು ಪ್ರಯೋಜನ ಅಂದರೆ, ಪೃಥ್ವಿ ಚಾನ್ಸ್ ಕೊಡ್ರಿ ಪಾಪ, ಆ ಬೆಂಚಲ್ಲಿ ಕೂರಿಸಿದ್ರಪ್ಪ. ಇನ್ನು ನಿಸಾಂಕ್ ಅವರು ಒಳ್ಳೆ ಮ್ಯಾಚ್ ಆಡಿದ್ರು ನಿನ್ನೆ. ಬುಮ್ರಾ ಅವ್ರಿಗೂ ಒಳ್ಳೊಳ್ಳೆ 4 ಮತ್ತು ಬೇರೆ ಬಾಲರ್ಸ್ಗೂ 6ಗಳೆಲ್ಲ ಭಯಂಕರ ಹೊಡೆದ್ರು. ಆದರೆ ರಿಜ್ವಿ ಅಪ್ಪ ಸಿಂಗಲ್ ಹ್ಯಾಂಡೆಡ್ ಮ್ಯಾಚನ್ನು ಎತ್ಕೊಂಡೋದ ಅವಯ್ಯ. ಫಸ್ಟ್ ಮ್ಯಾಚು ಅಷ್ಟೇ, ಆಲ್ಮೋಸ್ಟ್ ಟೋಟಲ್ ಇರೋದ್ರಲ್ಲಿ ಆಲ್ಮೋಸ್ಟ್ 50% ಎಬೋ ರನ್ಸ್ ಅವರೇ ಹೊಡಿತಾ ಇದ್ದಿದ್ದು. ಈ ಸತಿನೂ ಅಷ್ಟೇ ನೋಡಿ, 160 ಸಮಥಿಂಗ್ ರನ್ಸ್ ಇತ್ತು, 90 ರನ್ಸ್ ಹೊಡಿತಾರೆ ರಿಜ್ವಿ ಅವರು. ಅಂದರೆ 50 ಅಂದರೆ 80ಗೆ ಬರುತ್ತೆ. ಎಬೋ 50% ರನ್ಸ್ ಮಾಡಿರೋದು ರಿಜ್ವಿ ಅವರು. ಅದ್ಭುತವಾದಂಥ ಬ್ಯಾಟಿಂಗು. ಸೆಂಚುರಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಮೊದಲನೇ ಚೊಂಚಲ ಸೆಂಚುರಿಯನ್ನು ನೋಡೋ ಅವಕಾಶ ಸಿಗುತ್ತೆ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಕ್ಯಾಚ್ ಕೊಟ್ಟು ಪೆವಿಲಿಯನ್ ಕಡೆ ಹೊರಟರು. ಡೇವಿಡ್ ಮಿಲ್ಲರ್ ಹಾಗೂ ಸ್ಟೆಪ್ಸ್ ಅವರು ಮ್ಯಾಚ್ ಮುಗಿಸ್ಕೊಂಡ್ರು. ಅದು ಸಿಂಪಲ್ ಆಗಿತ್ತು ಮ್ಯಾಚು, ಕಾಮಾಗಿ ಮೂವ್ ಆಯಿತು. ಡೆಲ್ಲಿ ಅವ್ರು ವಿನ್ ಆದರು. ಮುಂಬೈ ಇಂಡಿಯನ್ಸ್ನ ಹೇಗೆ ಕಟ್ಟಾಕೋದು ಅಂತ ಈಸಿಯಾಗಿ ತೋರಿಸ್ಕೊಟ್ರು. ಆ್ಯಂಡ್ 2ನೇ ಮ್ಯಾಚು ನಾನು ಹೇಳಿದ್ದೆ RRA ಟಾಸ್ ಗೆಲ್ಲುತ್ತೆ, RRA ಮ್ಯಾಚ್ ಗೆಲ್ಲುತ್ತೆ ಅಂತ. ಅದೇ ರೀತಿ ಆಯಿತು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಸ್ವಲ್ಪ ನಾವು ಫೈಟ್ ಕೊಡಬೇಕು ಬ್ಯಾಟಿಂಗಲ್ಲಿ, ಈ ಸಿಚುವೇಶನ್ಸ್ನ ಯಾವ ಥರ ಹ್ಯಾಂಡಲ್ ಮಾಡೋದು ಅಂತ ನೋಡ್ಕೊಬೇಕು ಅಂತ ರಿಯಾನ್ ಪರಾಗ್ ಅವರು ಬ್ಯಾಟಿಂಗ್ ತಗೊಂಡ್ರು. ಅದ್ಭುತವಾದಂಥ ಬ್ಯಾಟಿಂಗ್ ಆಡಿ 200+ ರನ್ಸ್ನ ಸ್ಕೋರ್ ಮಾಡಿದ್ರು, 210. ಬಟ್ ಬಾಲಿಂಗ್ ವಿಚಾರಕ್ಕೆ ಬಂದರೆ ರಾಜಸ್ಥಾನ್ ಅವರು ಸ್ವಲ್ಪ ಎಡುವುದ್ರು. ನೋಡಿ, ಆರ್ಚರ್ ಅವ್ರದ್ದು ಹೆವಿ ಪೇಸ್ ಇದೆ, ಅದೇ ಪಾಪ ಅವರಿಗೆ ಕಂಟಕ ಆಗೋಯ್ತು. ಸಾಯಿ ಸುದರ್ಶನ್ ಅವರು ಫ್ಲಿಪ್ ಮಾಡಿ ಅಲ್ಲಿ ಇಲ್ಲಿ ಮುಟ್ಟಿ 4ಗಳನ್ನ ತಗೊಂಬಿಟ್ರು. ಗುಜರಾತ್ ಟೈಟನ್ಸ್ ಕಡೆ ಏನಾಯಿತು ಅಂದರೆ, ಎಲ್ಲರೂ ಬ್ಯಾಟಿಂಗ್ ಆಡೋರು ಇದ್ದಾರೆ, ಬಟ್ ಯಾರು ಮ್ಯಾಚ್ನ ಗೆಲ್ಸೋ ಅಂಥ ಬ್ಯಾಟ್ಸ್ಮನ್ಗಳಿಲ್ಲ. ಸಾಯಿ ಸುದರ್ಶನ್ ಅವರು ಹೊಡಿತಾರೆ. ರವಿ ಬಿಷ್ಣುಗೆ ಔಟ್ ಆದರು. ಬಟ್ಲರ್ ಅವರು ಮ್ಯಾಚ್ ಮುಗಿಸ್ತಾರೆ ಅಂದರೆ ಅವರು ಔಟ್ ಆದರು. ನೆಕ್ಸ್ಟು ನೆನ್ನೆ ಶುಭ್ಮನ್ ಗಿಲ್ ಇರಲಿಲ್ಲ. ತಿವಾಟಿ ಅವರು ಹೊಡಿಲಿಲ್ಲ. ಅವರು ಪಾಪ 1 4 1 6 ಹೊಡೆದ್ಬಿಟ್ಟು ಅವರು ಔಟ್ ಆದರು, ಕೀಪರ್ ಕ್ಯಾಚು. ಆ್ಯಂಡ್ ನೆಕ್ಸ್ಟು ರಶೀದ್ ಖಾನು ಮತ್ತು ರಬಾಡ ಅವರು ಮ್ಯಾಚ್ ಆಲ್ಮೋಸ್ಟ್ ಹೋಗ್ಬಿಟ್ಟಿತ್ತು ಅನ್ನೋ ಟೈಮಲ್ಲಿ 2-3 6 ಹೊಡೆದು 4ಗಳನ್ನ ಹೊಡೆದು ಮ್ಯಾಚ್ನ ಪುಲ್ ಬ್ಯಾಕ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನೈಲ್ ಬೈಟಿಂಗ್ ಮ್ಯಾಚ್ ಅದು. ಆಮೇಲೆ ರಾಜಸ್ಥಾನ್ ಕಡೆ ಆರಾಮಾಗಿ ಗೆಲ್ಬೋದಾಗಿತ್ತು. ಅವ್ರು ಎಲ್ಲಿ ಹೊಡೆತ ಬಿತ್ತು ಅಂದರೆ, ಸಂದೀಪ್ ಶರ್ಮಾ ಅವ್ರಿಗೆ ಬಾಲಿಂಗ್ ಕೊಡ್ತಾರೆ. ನೀವು ಅಬ್ಸರ್ವ್ ಮಾಡಿರೋ 17th ಓವರಲ್ಲಿ ಹೆವಿ ರನ್ಸ್ ಲೀಕ್ ಮಾಡ್ತಾರೆ ಅವರು. ಅಲ್ಲಿ ಮ್ಯಾಚು ಕುತ್ತಿಗೆಗೆ ಬಂದುಬಿಟ್ಟಿತ್ತು. 12 ಬಾಲಿಗೆ 15 ರನ್ನು. ಆರ್ಚರ್ ಅವಾಗ ಬಾಲಿಂಗ್ ಮಾಡೋದು ಕಂಡ್ರೆ ಅದ್ಭುತವಾದಂಥ ಬಾಲಿಂಗು. ಅದರಿಂದ ತುಷಾರ್ ದೇಶಪಾಂಡೆ ಅವ್ರಿಗೂ ಸ್ವಲ್ಪ ಲಾಸ್ಟ್ ಓವರಲ್ಲಿ ಒಂದು ಕುಷನ್ ಸಿಕ್ತು. ಆ ಕುಷನಿಂಗ್ನ ಯೂಸ್ ಮಾಡಿಕೊಂಡು ಲಾಸ್ಟ್ ಟೈಮ್ ಒಂದು ಸತಿ ಇದೇ ಥರ ಸಿಚುವೇಷನಲ್ಲಿ ರಶೀದ್ ಖಾನ್ ಅವರು ಲಾಸ್ಟ್ ಇದಕ್ಕೆ 4 ಹೊಡೆದು ಗೆಲ್ಲಿಸಿ ನಾನಿದ್ದೀನಿ ಇಲ್ಲಿ ಅಂತ ತೋರಿಸಿದ್ರು. ಸೇಮ್ ಅದೇ ಥರ ಆ್ಯಕ್ಷನ್ನು, ಅದೇ ಇದನ್ನು ತುಷಾರ್ ದೇಶಪಾಂಡೆ ಅವರು ರಶೀದ್ ಖಾನ್ ವಿಕೆಟ್ ತೆಗೆದ್ಮೇಲೆ ನಾನು ಇದ್ದೀನಿ ಅಂತ ಇವಾಗ ರಿವೆಂಜ್ನ ತಗೊಳ್ಳೋ ಥರ ತೋರಿಸಿದ್ರು. ರಿಯಾನ್ ಪರಾಗ್ ಅವರಂತೂ ಫುಲ್ಲು ಖುಷಿಯಾಗ್ಬಿಟ್ಟಿದ್ರು. ಆರ್ಚರ್ ಅವರು ರಶೀದ್ ಖಾನ್ ಅವ್ರು ಕ್ಯಾಚ್ ಹಿಡಿತಾರೆ, ಬೌಂಡ್ರಿನಲ್ಲಿ ಅದ್ಭುತವಾಗಿ ಹಿಡಿತಾರೆ. ಅಲ್ಲೇ ಮ್ಯಾಚ್ ಟರ್ನ್ ಆಗಿದ್ದು. ಇನ್ನೊಂದು ಬಾಲ್ ಇತ್ತು, ಡಾಟ್ ಆಯಿತು, ಮ್ಯಾಚ್ ವಿನ್ ಆದರು. ಇದಾಗಿತ್ತು ನೆನ್ನೆ ಅಪ್ಡೇಟ್. ಇನ್ನು ಇವತ್ತಿನ ಮ್ಯಾಚು ಡಬಲ್ ಹೆಡರು. ಮೊದಲನೇ ಪಂದ್ಯ ಬಂದು LSG ವರ್ಸಸ್ SRH ನಡೀತಾ ಇರೋದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದಲ್ಲಿ. ಇದು ಸಹ ಚೇಸಿಂಗ್ ಪಿಚ್ಚು.
ಆಲ್ಮೋಸ್ಟ್ ಟಾಸ್ಕ್ ಗೆದ್ದವರು ಚೇಸಿಂಗ್ ತೊಗೊಳಕ್ಕೆ ನೋಡ್ತಾರೆ ಅನಿಸುತ್ತೆ. ಇಲ್ಲ SRH ಅವರು ಏನಾದ್ರು ಟಾಸ್ಕ್ ಇದ್ದರೆ ಬ್ಯಾಟಿಂಗ್ ಆಡ್ಬೋದು, ಯಾಕೆಂದರೆ ಅವರು ಬ್ಯಾಟಿಂಗ್ ಶ್ರಮತೆನೇ ಜಾಸ್ತಿ ಇರೋದು ಬಾಲಿಂಗಿಂತ. ಹೆವಿ ರನ್ಸ್ನ ಕೊಟ್ಟು ಆ ರನ್ಸ್ ಪ್ರೆಷರು ಆಪೋಸಿಟ್ ಟೀಮ್ ಮೇಲೆ ಹಾಕೋ ಥರ ಒತ್ತಡ ಮಾಡ್ತಾರೆ. ಬಟ್ ಎರಡೂ ಟೀಮಲ್ಲಿ ಅದ್ಭುತವಾದಂಥ ಓಪನಿಂಗ್ ಪೇರ್ಸ್ ಇದ್ದಾವೆ. ಇಲ್ಲಿ ನೋಡೋದಾದರೆ ನನ್ನ ಪ್ರಕಾರ ಟಾಸನ್ನು LSG ಅವರು ಗೆಲ್ತಾರೆ, ಮ್ಯಾಚು SRH ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಎರಡನೇ ಪಂದ್ಯ, ನಮ್ಮ ಪಂದ್ಯ, ಚೆನ್ನೈಯವ್ರು ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಪಕ್ಕಾ ಒನ್ ಸೈಡೆಡ್ ಮ್ಯಾಚು ಅಂತ ಎಷ್ಟೊಂದು ಜನ ಮಾತಾಡ್ತಾಯಿದ್ರು. ಈ ಕಡೆ ಚೆನ್ನೈ, ಈ ಕಡೆಯವರೆಲ್ಲ ಚೆನ್ನೈಯೇ ಗೆದ್ದುಬಿಡುತ್ತೆ, ನಮ್ಮದು 2 ಸೋಲಿಂದ ಬರ್ತಾಯಿದ್ದೀವಿ ನಾವು, ಇದು ನಮ್ಮ ಮೊದಲನೇ ವಿಕ್ಟ್ರಿ ಆಗುತ್ತೆ, ಅದು ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತ ಅವ್ರು ಅಂತಾಯಿದ್ರು. ಬಟ್ ನಮ್ಮ RCB ಅಭಿಮಾನಿಗಳು ನಾವು ಯಾವತ್ತೂ RCB ಇಷ್ಟು ವರ್ಷನೇ ಬಿಟ್ಕೊಟ್ಟಿಲ್ಲ, ಈಗ ಬಿಟ್ಕೊಡ್ತೀವ. ಪಕ್ಕಾ ಒನ್ ಸೈಡೆಡ್ ಮ್ಯಾಚ್ ಅಂತ ನಾವು ಫಿಕ್ಸ್ ಆಗಿದ್ದೀವಿ. ನೋಡಬೇಕು, ಟಾಸ್ನೂ RCB ಗೆಲ್ಲುತ್ತೆ, ಮ್ಯಾಚ್ನೂ RCB ಗೆಲ್ಲುತ್ತೆ. ನೋಡೋಣ. ಲೆಟ್ಸ್ ಗೋ RCB. ಬಗ್ಗೆ ಬಡ್ದಾಕಿ CSKನ ಟೇಬಲ್ ಟಾಪರ್ ಆಗ್ತೀರಾ. ನಾವು ನಿಮ್ಮನ್ನು ಯಾವಾಗಲೂ ಟಾಪಲ್ಲಿ ನೋಡೋಕ್ಕೆ ಇಷ್ಟಪಡ್ತೀವಿ. ಹಾಗೂ ಬಾಟಮ್ ನೋಡ್ತಾ ಇರೋ ತುಂಬ ಖುಷಿ ಆಗ್ತಾ ಇರುತ್ತೆ ನಮಗೆ. ನಮ್ಮನ್ನೇ ಆಡ್ಕೊತಾ ಇದ್ರು ಪ್ರೀವಿಯಸ್ ಸೀಸನ್ಸ್ ಎಲ್ಲ. ಕರ್ಮ ರಿಟರ್ನ್ಸ್ ಬ್ಯಾಕ್ ಅಷ್ಟೇ ಬಿಡಿ, ನಾವು ಮಾತಾಡಿ ಯಾಕೆ ಬಾಯಿ ನೋಯಿಸ್ಕೊಳ್ಳೋದು, ಏನೂ ಮಾಡೋಂಗಿಲ್ಲ. ದೇವ್ರು ಒಳ್ಳೇದು ಮಾಡಲಿ ಅವರಿಗೆ. ಈಗ ಪ್ಲೇಯಿಂಗ್ 11 ನೋಡೋ ಅಂಥ ಟೈಮು. ಲೆಟ್ಸ್ ಸಿ ಪ್ಲೇಯಿಂಗ್ 11 ಆಫ್ 2 ಮ್ಯಾಚು 4 ಟೀಮ್ದು ನೋಡೋಣ. LSG ಟೀಮ್ ಕಡೆ 4 ಜನ ಫಾರಿನ್ ಪ್ಲೇಯರ್ಸ್ ಬಂದು ಆಡಮ್ ಅಕ್ರಮ್, ಎನ್ರಿಚ್ ನೋಕಿಯಾ, ಮಿಚಲ್ ಮಾರ್ಷ್ ಹಾಗೆ ನಿಕ್ಲಸ್ ಪೂರನ್ ಅವರು. ಆ್ಯಂಡ್ ಇಂಡಿಯನ್ ಪ್ಲೇಯರ್ಸ್ ಬಂದು ರಿಷಬ್ ಪಂತ್, ಶಾಬಾಜ್ ಅಹ್ಮದ್, ಮುಕುಲ್ ಚೌಧರಿ, ಮೊಹಮ್ಮದ್ ಶಮಿ, ಮೋಷನ್ ಖಾನ್, ಮಾಯಾಂಕ್ ಯಾದವ್ ಆ್ಯಂಡ್ ಆಯುಷ್ ಬದೋನಿ. ಅಬ್ದುಲ್ ಸಮದ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗಡೆ ತರ್ಬೋದು ಅಂತ ನನ್ನ ಅನಿಸಿಕೆ. ಅರ್ಜುನ್ ತೆಂಡೂಲ್ಕರ್ಗೆ ಏನಾದ್ರು ಒಂದು ಚಾನ್ಸ್ ಕೊಡ್ಬೋದು, ಅಥವಾ ಅವಿನಾಶ್ ಖಾನ್ ಅವ್ರು ಏನಾದ್ರು ತರ್ತಾರ ನೋಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ SRH ಟೀಮಲ್ಲಿ 4 ಜನ ಫಾರಿನ್ ಪ್ಲೇಯರ್ಸ್, 4 ಜನ ಆಡಿಸೋ ಡೌಟ್ ಇವರು, 3 ಜನ ಆಡಿಸ್ತಾ ಇದ್ರು. ಕ್ಲಾಸನ್ನು, ಮಲ್ಲಿಂಗ, ಎಡ್ಡು, ಕಮಿನ್ಸ್ ಅವ್ರನ್ನ ಏನಾದ್ರು ಒಳಗಡೆ ತರ್ತಾರ ನೋಡಬೇಕು. ನೆಕ್ಸ್ಟು ಇಂಡಿಯನ್ ಪ್ಲೇಯರ್ಸಲ್ಲಿ ಬಂದು ಅಭಿಷೇಕ್ ಶರ್ಮಾ, ಅಂಕಿತ್ ವರ್ಮಾ, ಹರ್ಷಲ್ ದೂಬೆ, ಹರ್ಷಲ್ ಪಟೇಲು, ಇಶಾನ್ ಕಿಶನ್ನು, ಆಮೇಲೆ ಜೈದೇವ್ ಉನತ್ಕಟ್ಟು, ಶಿವಮ್ ಮಾವಿ ಹಾಗೆ ಅರೋರಾ. ಈ 4 ಜನ ಇವರು. ಇದರಲ್ಲಿ ಒಬ್ಬರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗಡೆ ತರ್ತಾರೆ. ಆ್ಯಂಡ್ ನೆಕ್ಸ್ಟು ನಮ್ಮ RCB ಟೀಮ್. ಈ ಟೀಮಲ್ಲಿ ಆಲ್ಮೋಸ್ಟ್ ಏಜಲ್ವುಡ್ ಅವರು ಅವೈಲಬಿಲಿಟಿ ಇದೆ. ಮೋಸ್ಟ್ ಪ್ರಾಬಬಲಿ ಇವರು ಶಫರ್ಡು, ಏಜಲ್ಲು, ಟೀಮ್ ಡೇವಿಡು ಹಾಗೂ ಪಿ ಸಾಲ್ಟ್ ಅವ್ರನ್ನ ಫಾರಿನ್ ಪ್ಲೇಯರ್ಸ್ ಆಗಿ ತೊಗೊಂಡೋಗ್ತಾರೆ. ನೆಕ್ಸ್ಟು ವಿರಾಟ್ ಕೊಹ್ಲಿ, ಪಡಿಕ್ಕಲ್ಲು, ಜಿತೇಶ್ ಶರ್ಮಾ, ಇವರು ನಮ್ಮ ಕೃನಾಲ್ ಪಾಂಡ್ಯ, ರಜತ್ ಪಟಿದಾರ್, ಸುಯೇಶ್ ಶರ್ಮಾ ಹಾಗೆ ಭುವನೇಶ್ವರ್ ಕುಮಾರು ಈ ಟೀಮಲ್ಲೇ ಮೂವ್ ಆಗ್ತಾರೆ ಅಂತ ನಮ್ಮ ಅಭಿಪ್ರಾಯ. ಇದು RCB ಟೀಮು. ನೆಕ್ಸ್ಟು CSK ಟೀಮು ಸೇಮ್ ಇರುತ್ತೆ, ಏನು ಚೇಂಜಸ್ ಮಾಡೋಕ್ಕೆ ಹೋಗಲ್ಲ. ಧೋನಿಯವರ ಅವೈಲಬಿಲಿಟಿ ಇದ್ದರೆ ಅವ್ರನ್ನ ಒಳಗಡೆ ತರ್ತಾರೆ ಅಷ್ಟೇ, ಇನ್ನೆಲ್ಲ ಮಿಕ್ಕಿದ್ದು ಸೇಮ್ ಟೀಮೇ. ಓವರ್ಟನ್ನ ಆಡಿಸ್ಬೋದು ಈ ಸತಿ. ಸೇಮ್ ಟೀಮಲ್ಲೇ ಮೂವ್ ಆಗ್ತಾರೆ. ಲಾಸ್ಟ್ ಏನಿತ್ತು ಅದೇ ಸೇಮ್ ಟೀಮು. ಅಂದರೆ ಬ್ರಾವಿಸ್ ಅವರು ಅವೈಲಬಿಲಿಟಿ ಇದ್ದಾರೆ, ಅವ್ರನ್ನೂ ತರ್ಬೋದು. ಓವರ್ಟನ್ ಇದ್ದಾರೆ ಇಬ್ಬರು. ನೆಕ್ಸ್ಟು ನೂರ್ ಅಹ್ಮದ್, ಆಮೇಲೆ ಇನ್ನೊಬ್ಬ ಫಾರಿನ್ ಪ್ಲೇಯರ್ಸ್ ಬೇಕು, ಮ್ಯಾಟ್ ಹೆನ್ರಿನ ಆಡಿಸ್ಬೋದು. ಈ 4 ಜನ ಫಾರಿನ್ ಪ್ಲೇಯರ್ಸ್. ಇದಾಗಿತ್ತು ನನ್ನ ಪ್ಲೇಯಿಂಗ್ 11. ಆಲ್ಮೋಸ್ಟ್ ಏನು ಮೇಜರ್ ಚೇಂಜಸ್ ಮಾಡಲ್ಲ ಅನಿಸುತ್ತೆ. ಏನಾದ್ರು ಅವರಲ್ಲಿ ಇಲ್ನೆಸ್ಸು ಅಥವಾ ಏನಾದ್ರು ಪ್ರಾಕ್ಟೀಸ್ ಸೆಷನಲ್ಲಿ ಶೋಲ್ಡರ್ ಇಂಜುರಿ, ಆ ಇಂಜುರಿ, ಈ ಇಂಜುರಿ ಆಗಿದೆ, ಸ್ಮಾಲ್ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಅದು ಬಿಟ್ಟರೆ ಇದೇ ಪ್ಲೇಯಿಂಗ್ 11ನಲ್ಲಿ ಹೋಗ್ತಾರೆ ಅನಿಸುತ್ತೆ. ಇದೇ ರೀತಿ ನನ್ನ IPL ಪ್ರಿಡಿಕ್ಷನ್ ವೀಡಿಯೋಗಳನ್ನ ಎಲ್ಲರೂ ಸಂಪೂರ್ಣವಾಗಿ ನೋಡಿ, ಪ್ರಿಡಿಕ್ಷನ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಭೇಟಿ ಆಗ್ತಾರಣ. ಇವತ್ತು ಡಬಲ್ ಹೆಡರ್ ಮ್ಯಾಚು, ಸಂಪೂರ್ಣವಾಗಿ IPLನ ಎಂಜಾಯ್ ಮಾಡಿ ಮನೇಲೇ ಇರ್ತೀರ ಎಲ್ಲರೂ. ಓಕೆ, ಮತ್ತೆ ಸಿಗ್ತಾರಣ. ಓಕೆ ಫ್ರೆಂಡ್ಸ್, ಬಾಯ್.